ಆದರೆ ಏನಿತು ಬಲವಿರಲು, ಮತ್ತೆನಿತು ಸಂಪದವಿರಲು, ಏನಿತು ಭಟರಿರಲು ಎನ್ನುವುದೇನೈ ದೈವ ಬಲವಿಲ್ಲದುದರಿಂದ ಹೀಗಾಯಿತು. ಪರಿತಪಿಸುತ್ತಾ ಕೂರುವುದೇ. ಸಾಗುತ್ತೇನೆ. ಅಭಿಮನ್ಯು ಲೋಕವೇ ಮೆಚ್ಚತಕ್ಕಂತಹ ಭಾರತ ರತ್ನ ಇವನಲ್ಲ. ಅರೆ ಬಿರಿದ ಕಂಗಳಿಂದ ಈ ರಣಭೂಮಿಯಲ್ಲಿ ಒರಗಿದೆಯ ಕಂದ. ನಾನೇ ಇದೆಲ್ಲದಕ್ಕೂ ಕಾರಣನಾಗಿ ಹೋದೆ. ಮಗು ಕೈಕಾಲುಗಳು ಛಿದ್ರ ವಿಚ್ಛಿದ್ರವಾಗಿ ನೋಡಲಾರೆ. ನಿನ್ನನ್ನು ಪಡೆದಂತಹ ತಾಯಿ ಸುಭದ್ರೆ ತಾಯಿ ಎನಿಸಿದ ಕಂದ. ಬರುವುದಿದ್ದರೆ ಸಾವೇ ನಿಶ್ಚಿತ. ಹೌದಾದರೆ ರಣರಂಗದಲ್ಲಿ ನಿನ್ನಂತಹ ವೀರ ಮರಣ ನನಗೆ ನೋಡಿದರೆ ಅದು ಮಗ ಲಕ್ಷಣ ಕುಮಾರ. ಯಾವ ಪುತ್ರನ ಹೆಗಲ ಮೇಲೆ ನನ್ನ ಹೆಣ ಸ್ಮಶಾನದತ್ತ ನಡೆಯಬೇಕಾಗಿತ್ತು, ಆ ನನ್ನ ಮಗನಿಗೆ ಕಡೆಯ ಕಾಲಕ್ಕೆ ಒಂದು ಹನಿ ನೀರು ಕುಡಿಸುವ ಯೋಗ್ಯತೆ ಈ ಚಕ್ರೇಶ್ವರನಿಗೆ ಇಲ್ಲದೆ ಹೋಯಿತ. ಮಗು, ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು. ಹೇಗೆ ಹೇಳಲಿ ಆ ದೃಶ್ಯವನ್ನು? ರೌದ್ರ ಭೀಮ ಕೊಂದ ಬಗೆಯಾದರೂ ಹೇಗೆ ಅತಿ ಭೀಕರವಾದ ಹೊಟ್ಟೆಯನ್ನು ಬಗೆದು ಕರುಳನ್ನು ಸೆಳೆದು ರಕ್ತವನ್ನು ಬಗಸೆಯಾಗಿ ಕುಡಿದು ವಾಯುವಿನ ಮಗ ರಾಕ್ಷಸಿ ಪ್ರವೃತ್ತಿಗಾಕೆ ಬಂದು ರಾಕ್ಷಸಿಯ ಗಂಡನಾದುದರಿಂದ ಹೆಂಡತಿಯ ಗುಣ ಗಂಡನಲ್ಲಿ ಆವಾಹನೆಯಾದೀತು. ಸಾಧ್ಯ. ಹಾಗಿದ್ದರೆ ಈ ಕ್ರೌರ್ಯ ಏನು? ಹೇಗೆ
ನನಗಾಗಿ ಸಿಂಹಾಸನಕ್ಕಾಗಿ ಅಪೇಕ್ಷೆ ಪಟ್ಟ ನನಗಾಗಿ ಅಳಿಯ ನಿನ್ನ ತ್ಯಾಗವನ್ನು ಹೇಗೆ ಹೇಳ ಕರ್ಣನಲ್ಲವೇ ಎಂತಹ ಮಿತ್ರತ್ವ ನಮ್ಮದು. ನಿನಗಾಗಿ ನಾನೇನು ಮಾಡಿದೆ ಎನ್ನುವುದಕ್ಕಿಂತಲೂ ನನಗಾಗಿ ನೀನು ಮಾಡಿದ್ದು ಹೆಚ್ಚು. ಕರ್ಣ, ನಿನ್ನನ್ನು ಉಳಿಸಿಕೊಳ್ಳಲಾಗದೆ ಹೋದೆ. ನನಗಾಗಿ ಕಾದಾಡಿದೆ, ನನಗಾಗಿ ತ್ಯಾಗ ಮಾಡಿದೆ. ಇಲ್ಲ, ನನ್ನವರ ಸಾವಿಗಾಗಿ ಕಣ್ಣೀರುಗರೆಯುವ ಕ್ಷಣ ಇದಲ್ಲ. ನನ್ನೊಂದಿಗಿದ್ದು ಯಾರೇ ಇಲ್ಲದೆ ಇರಬಹುದು, ಏಕಾಂಗಿ ನಾನು ಆಗಿರಬಹುದು. ನಾನೇಕಾಂಗಿಯಲ್ಲ, ಇದೇ ಅಲ್ಲ ಇದೇ ಪದ ಪಲ್ಲವಗಳಿಗೆ ಸಂಜಯನ ಪ್ರಣಾಮಗಳು ಸ್ವಾಮಿ. ಗಾಂಧಾರಿ ದೇವಿಯ 18 ತಿಂಗಳ ಬಸಿರನ್ನಲಂಕರಿಸಿ ವ್ಯಾಸಾನುಗ್ರಹವಾಗಿ ಪ್ರಪಂಚದ ಬೆಳಕನ್ನು ಕಂಡವನು. ರಕ್ತಾನುಗತವಾಗಿ ಬಂದಂತಹ ಅಧಿಕಾರ, ವಾಂಶಿಕವಾಗಿ ಬಂದಂತಹ ದೊರೆತನ, 3 ದಶಕಗಳ ಕಾಲ ಅನಭಿಷಿಕ್ತ ಸಾಮ್ರಾಟನಾಗಿ, ಜಲದಂಕ ಚಕ್ರೇಶ್ವರನಾಗಿ, ಒಡವಿ ಪಾಲಕನಾಗಿ, ಯಾವ ತರತಮವೂ ಇಲ್ಲದೆ, ಮೇಲು ಕೀಳೆಂಬ ಭಾವವಿಲ್ಲದೆ
ಪ್ರತಿಯೊಬ್ಬರಿಗೂ ಭೋಗದ ಭಾಗ್ಯವನ್ನಿತ್ತವನು ನೀನು. ಪ್ರಭು, ಸಂಜಯ, ಪ್ರತಿನಿತ್ಯ ಕಂಡವರನ್ನು ನುಡಿಸುತ್ತಾ ಮಾತಾಡಿಸುತ್ತಾ ವಿನೋದದ ಮಾತುಗಳಿಂದ ಅವರನ್ನೆಲ್ಲ ಸಂತೈಸುತ್ತಿದ್ದ ನೀನು ಒಂದನ್ನು ಆಡದೆ, ನುಡಿಯದೆ ನುಡಿಸದೆ, ನಡೆವೆ ಮೆಲ್ಲಗೆ. ಯೋಧನ, ಸಂಜಯ, ನಿನ್ನ ದೇಹದ ಚಲನೆಯನ್ನು, ಅಂಗವನ್ನು ಕಂಡರೆ ನೀನು ಭೀತನಂತೆ ಹೋಗುತ್ತಿರುವುದು ಭಾಸವಾಗುತ್ತಾ ಇದೆ. ಪ್ರಭು, ನುಡಿಯದೆಲ್ಲಿಗೆ, ನಡೆವೆ ಮೆಲ್ಲಗೆ. ತೊದಲು ನುಡಿಯನ್ನಾಡುತ್ತಾ ಎದ್ದು ಬಿದ್ದೆದ್ದು ನಡೆಯುವಂತಹ ಕಾಲದಲ್ಲಿ ನೀನು ಪುಟ್ಟ ಪುಟ್ಟ ಹೆಜ್ಜೆ ನಡೆಯುವಂತಹ ಭಾವಗಳು ನಿನ್ನ ನಡೆಯಲ್ಲಿ ಕಾಣುತ್ತಾ ಉಂಟು. ಧೀರ ಗಂಭೀರನಾಗಿ ಸ್ವಯಮೇವ ಮೃಗೇಂದ್ರತ ಮುನ್ನುಗ್ಗಿ ಹೋದಾಡುವಂತಹ ಛಲ ನಿನ್ನಲ್ಲಿ ಗೌಣವಾಗಿದೆ. ಪ್ರಭು, ದುರವೀಳ್ಯವನ್ನೀವ ಕಾಲಕ್ಕೆ ಹನ್ನೊಂದಕ್ಷಾಯಿಣಿ ಸೇನೆಯೊಂದಿಗೆ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರಕ್ಕೆ ಬರುವ ಕಾಲಕ್ಕೆ ಹೆಚ್ಚ ನಡಗಿಸುತ್ತೇನೆ ಎಂಬ ನಿನ್ನ ರೋಷಾವೇಶಗಳು, ನುಡಿಗಳು ಅಡಗಿ ಹೀಗಾಯಿತೋ ಸ್ವಾಮಿ? ಹಾಗಾದ್ರೆ ಯಾಕಾಯಿತು, ಹೇಗಾಯಿತು ಎಂಬ ಪ್ರಶ್ನೆಗೆ ಸಂಚಿತವಾದಂತಹ ಕರ್ಮಫಲವಲ್ಲದೆ ಬಂತಿದ್ದೇನೂ ಅಲ್ಲ. ಇದನ್ನು ಪುಣ್ಯಫಲ ಅಂತ ಹೇಳುವಳವು. ಪ್ರಭು, ನಿನ್ನ ಮುಖಾವಲೋಕನವನ್ನು ಮಾಡುವ ಧೈರ್ಯ ನಮ್ಮಂಥವರಿಗಿಲ್ಲ. ಆದರೆ ಪದಾಭಿಮಂಡನೆಯನ್ನು ಮಾಡಿದರೆ ಗತ ಇತಿಹಾಸ ನೆನಪಾಗುತ್ತಾ ಉಂಟು. ಬರೇ ದಾರಿದ್ರ್ಯವಿಲ್ಲ, ಅತಿವೃಷ್ಟಿ ಇಲ್ಲ, ಅನಾವೃಷ್ಟಿ ಇಲ್ಲ. ಅಂತಹ ನಿನ್ನ ಯಜಮಾನಿಕೆಯಲ್ಲಿ ಸಪ್ತ ದ್ವೀಪಾಂಕಿತವಾದಂತಹ ಸಾಮಂತರು ತಲೆಯಲ್ಲಿ ಮುದ್ದುರತ್ನವನ್ನು ಕಪ್ಪವಾಗಿ ತಂದು ನಿನ್ನ ಪದಮೂಲದಲ್ಲಿಟ್ಟು ನಿನ್ನ ಅನುಗ್ರಹ ವಿಶೇಷತೆಗಾಗಿ ನಮಸ್ಕರಿಸಿರುವ ಕಾಲಕ್ಕೆ ಅವರ ಕಿರೀಟ ಮಣಿಗಳು ತಾಗಿ ಆ ಕಿಡಿಯಿಂದ ಬೆಳಗುತ್ತಿದ್ದಂತಹ ಕೋಮಲ ಪಾದಗಳಲ್ಲವೇ ಸ್ವಾಮಿ ನಿನ್ನದು? ಬಿಡದೆ ಬಾಗುತ್ತ ನೃಪರು ಮಕುಟವ ನಿಡುವ ಕೋಮಲ ಚರಣವಲ್ಲವೇ ಸ್ವಾಮಿ? ಬೆಳದಿಂಗಳ ರಾತ್ರಿ ನೀನು ನಡೆದಾಡುವ ಕಾಲಕ್ಕೆ ರತ್ನ ಕಂಬಳಿಯನ್ನು ಹಾಸಿ ನಿನ್ನನ್ನು ಸ್ವಾಗತಿಸುತ್ತಿದ್ದ ಸೇವಕರು. ಪ್ರಭು, ಮಧ್ಯರಾತ್ರಿ ಹುಣ್ಣಿಮೆಯ ದಿವಸ ಬೆಳಗೊಡೆಯನ್ನು ಹಿಡಿಯುತ್ತಿರುವಂತಹ ನಿನ್ನ ಪರಿಚಾರಕರು ಛತ್ರ ಚಾಮರಾದಿ ರಾಜವೈಭೋಗಗಳು ನಿನ್ನನ್ನು ಅನುಸರಿಸುತ್ತಿತ್ತು. ಆದರೆ ಇವತ್ತು ರಕ್ತ ಸಿಕ್ತವಾದ ಈ ಬೀಭತ್ಸವಾದಂತಹ ರಣಕ್ಷೇತ್ರದಲ್ಲಿ ರಕ್ತ ಮಾಂಸ ಮಜ್ಜೆಗಳಿಂದ ಮಡುವಿನಂತೆ ಹರಿಯುತ್ತಿರುವ ಇದರ ಮೇಲೆ ಪಾದಗಳನ್ನೂರಿ ನೀನು ಸಾಗುತ್ತಾ ಇದ್ದಿ. ನಿತ್ಯ ಸಂಗೀತ ಸುಧೆಯನ್ನು ಆಲಿಸುತ್ತಿದ್ದಂತಹ ನಿನ್ನ ಕಿವಿಗಳು ಕಾಗೆ ಕೂಗೆ ವಾಯಸದ ಶೃಗಾಡ ಧ್ವನಿಯನ್ನು ಸವಸಿತೆ ಸ್ವಾಮಿ. ಕತ್ತೆತ್ತಿದರೆ, ಹುಬ್ಬಲ್ಲಾಡಿಸಿದರೆ, ಬೆರಳು ತೋರಿಸಿದರೆ ನಿನ್ನನ್ನು ಸೇವೆಯನ್ನು ಆತುಕೊಳ್ಳುವುದಕ್ಕೆ ಹಾರೆತ್ತರಿಯುತ್ತಿದ್ದ ಮಂದಿಯಷ್ಟು 11 ಅಕ್ಷಾಯಿಣಿ ಸೇನೆಯೊಂದಿಗೆ ಬಂದವನಲ್ಲವೇ ನೀನು? ಓರ್ವನೇ ಇವತ್ತು ಸಾಗುತ್ತಿರುವಾಗ ನನ್ನ ಹೃದಯ ಕಂಪಿಸಿದ್ದು ಪ್ರಭು. ಯಾಕೆ ಹೀಗಾಯಿತು? ಭೀತನಾದೆಯ ಸ್ವಾಮಿ? ಛಲವನ್ನೇ ಆಧಾರವಾಗಿ ಹಿಡಿದು ದುರವೀಣ್ಯವನ್ನು ಕೊಡುತ್ತಿರುವ ಕಾಲಕ್ಕೆ ಕೃಷ್ಣನಲ್ಲಿ ಪಂಥಾಹ್ವಾನ ನೀಡಿದ ನೀನು ಹೆಣ್ಣು ಕೊಟ್ಟವರಿಲ್ಲಿ, ಹೆಣ್ಣು ಕೊಂಡೋದವರಿಲ್ಲಿ. ಸ್ವಾಮಿ, ಸುಮ್ಮನೆ ಕೂತ್ಕೊಳ್ಳಿ. ಹಾಗಾಗಿ ನನ್ನಲ್ಲಿ ನಿನಗೆ ತಪ್ಪುಗಳೇ ಕಾಣುತ್ತಾ ಇದ್ದಾವೆ. ಇಂದು ನಿನ್ನಯ ಮಂದಮತಿಯೋಳು
ಸಂಜಯ, ಪ್ರಭು. ವ್ಯಾಸದತ್ತವಾದಂತಹ ದಿವ್ಯಾಕ್ಷಿಯನ್ನು, ದಿವ್ಯ ದೃಷ್ಟಿಯನ್ನು ತೆರೆದು ಒಮ್ಮೆ ನೋಡು. ಜ್ಞಾನದ ಬೆಳಕಿನಲ್ಲಿ ನೋಡು ಸಂಜಯ. ಚಂದ್ರವಂಶ, ಚಂದ್ರನಿಗಾದರೂ ಎರಡು ಪಕ್ಷವಂತೆ. ಪೂರ್ಣಿಮೆಯೊಂದು, ಅಮಾವಾಸ್ಯೆಯೊಂದು, ಶುಕ್ಲನು ಕೃಷ್ಣನು. ಸಂಜಯ, ನನ್ನಿಂದಾಗಿ ಈ ಚಂದ್ರವಂಶಕ್ಕೆ ಕೃಷ್ಣ ಪಕ್ಷ ಬಂದದ್ದಲ್ಲ. ಹಿಂದೆ ಯೋಚನೆ ಮಾಡಬೇಕು ನೀನು. ಗಂಗಾ ಮಾತೆಯಿಂದಲೇ ಜನಿಸಿದಂತಹ ವೀರ ಸುಪುತ್ರ ದೇವವ್ರತನಿರುತ್ತ ಶಂತನು ಮಹಾರಾಜರಿಗೆ ಒಬ್ಬ ಮಗನಲ್ಲ, ಇನ್ನೊಬ್ಬ ಮಗ ಬೇಕಿತ್ತು. ಎನಿಸಿದಲ್ಲ ಸಂಜಯ. ಸತ್ಯವತಿ ದೇವಿಯವರನ್ನು ಮದುವೆ ಆಗಬೇಕಾಗಿ ಬಂತು. ವಯಸ್ಸು ಮೀರಿದ ಮೇಲೆ ಅವರಲ್ಲಿ ಗಂಗೆ ತೊರೆದು ಹೋದ ಬಳಿಕ ಯಾರನ್ನು ಕಂಡು ಚಾಪಲ್ಯಕ್ಕೊಳಗಾಗದಂತಹ ಅವರಲ್ಲಿ ಸತ್ಯವತಿ ದೇವಿಯನ್ನು ಕಂಡಾಗ ಮನಸ್ಸು ಚಂಚಲ ಆಯಿತು ಅಂತಾದರೆ ಅದು ವಿಧಿ. ಅಷ್ಟು ಮಾತ್ರವಲ್ಲ, ಆ ಬಳಿಕ ಜನಿಸಿ ಬಂದವರು ಮಕ್ಕಳಾಗದೆ ಹೋದರಲ್ಲ, ವ್ಯಾಸರು ಬರಬೇಕಾಯಿತು. ಅಂಬಿಕೆ ದೇವಿಯವರು ಹೆದರಿದರಂತೆ, ಕಣ್ಣು ಮುಚ್ಚಿಕೊಂಡರಂತೆ. ನನ್ನ ತಂದೆ ಕುರುಡನಾಗಿ ಹುಟ್ಟಿದರು, ಚಂದ್ರ ವಂಶದ ದೊರೆಯಾಗಿ ಹುಟ್ಟಬೇಕಾದಂತಹ ನನ್ನ ತಂದೆ ಕುರುಡನೇಕ ವಿಧಿ. ಅಷ್ಟು ಮಾತ್ರವಲ್ಲ, ಅಂಬಾಲಿಕಾ ತಾಯಿಯಲ್ಲಿ ಹುಟ್ಟಿದಂತಹ ಪಾಂಡು ಚಕ್ರವರ್ತಿ ಹೆಸರಿನೊಂದಿಗೆ ಚಕ್ರವರ್ತಿ ಎನ್ನುವುದು ಬೆಸೆದೇ ಹೋಯಿತು. ಧೃತರಾಷ್ಟ್ರ ಚಕ್ರವರ್ತಿ ಅಂತ ಹೇಳಿದ್ರು. ಅವನಲ್ಲಿದ್ದಂತಹ ಅಂಗ ನ್ಯೂನತೆ, ದೃಷ್ಟಿದೋಷ, ಅವನು ಅಧಿಕಾರಕ್ಕೆ ಏರುವ ಹಾಗಿಲ್ಲ. ಮೈಯೆಲ್ಲ ಬಿಳಿಚಿಕೊಂಡಂತಹ ಪಾಂಡುರ ರೋಗಿ ಅಧಿಕಾರಕ್ಕೆ ಏರಬಹುದು ಅಂತಾದರೆ ಬೇರೆಲ್ಲ ಆರೋಗ್ಯವೂ ಸರಿಯಾಗಿದೆ. ಕಣ್ಣಿನ ನೋಟ ಒಂದಿಲ್ಲ ಅಂತಾದ್ರೆ ಅಧಿಕಾರಕ್ಕೆ ಸೂಕ್ತನಾಗುವುದಿಲ್ಲವೇ? ಅಧಿಕಾರಕ್ಕೆ ಬೇಕಾಗಿರುವುದು ಅಂತಃಚಕ್ಷು. ನನ್ನ ತಂದೆ ಆಳುತ್ತಾ ಇದ್ದರಲ್ಲ, ಏನೇನೋ ನಡೆದು ಹೋಯಿತು. ಪಾಂಡು ಚಕ್ರವರ್ತಿ ಶಾಪವಂತೆ ಆಗಲಿ, ನನ್ನ ಜನ್ಮವಾಗಬೇಕು. ಸಂಜಯ, 9 ತಿಂಗಳು 10ನೆಯ ದಿವಸಕ್ಕೆ ತಾಯಿಯಾದವಳು ಮಗುವನ್ನು ಹೆರಬೇಕು. ಹಾಗಾಯಿತು. 18 ತಿಂಗಳು ಹೊತ್ತರಂತೆ ನನ್ನ ತಾಯಿ ಗಾಂಧಾರಿ. ಚಕ್ರವರ್ತಿಯೇ ಆಗಬೇಕು ನನ್ನ ಮಗ. ಯಾರನ್ನು ಬೇಕಾದರೂ ಕೇಳಿ ನೋಡು ಸಂಜಯ, ತನ್ನ ತಾಯಿ ಶಿಶುವನ್ನು ಗರ್ಭದಲ್ಲಿ ಧರಿಸಿದ್ದಾಗ ಯಾವ ಆಶಯವನ್ನು, ಅಭಿಲಾಷೆಯನ್ನು ಮನಸ್ಸಿನಲ್ಲಿ ಹೊತ್ತಿರುತ್ತಾಳೋ ಆ ಅಭಿಲಾಷೆಯೇ ಮೈವೆತ್ತು ಬರುತ್ತದೆ. ಆ ಶಿಶುವಿನ ಸ್ವಭಾವ, ಆ ಭಾವನೆಗೆ, ಆ ಅಪೇಕ್ಷೆಗೆ ಪೂರಕವಾಗಿಯೇ ಇರುತ್ತದೆ. ಚಕ್ರವರ್ತಿಯಾಗವಲ್ಲ ಮಗನನ್ನು ಪಡೆಯಬೇಕು. ನನ್ನ ತಾಯಿ ಬಯಸಿದ ಚಕ್ರವರ್ತಿತ್ವ ನನ್ನಲ್ಲಿ ಹುಟ್ಟಿನಿಂದಲೇ ಬಂದದ್ದಲ್ಲವೇ ಸರ್? ನಾನು ಬೆಳೆಯಬೇಕಾದರೆ ಪ್ರತಿಸ್ಪರ್ಧಿಗಳಿರಲಿಲ್ಲ ಸಂಜಯ. ನನಗೆ ಎಲ್ಲೋ ಇದ್ದವರು, ಕಾಡಾಡಿಗಳಾಗಿದ್ದವರು ಬಂದರಲ್ಲ, ಸುಮ್ಮನೆ ಬಂದದ್ದು. ನನ್ನ ಆತ್ಮಗೌರವಕ್ಕೆ, ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿತ್ತು. ಯಾಕೆ ಬಿತ್ತು? ಅಲ್ಲಿಯವರೆಗೆ ನಮ್ಮ ಚಕ್ರವರ್ತಿ ಇವನು, ಮುಂದಿನ ದೊರೆ ಇವನು, ನಮ್ಮ ನಾಳುವ ಅರಸ ಇವನು ಕಂಡಂತಹ ನನ್ನ ಪ್ರಜೆಗಳೆಲ್ಲ
ಇದ್ದಕ್ಕಿದ್ದ ಹಾಗೆ ದರ ಎಂಬ ಪಟ್ಟದಿಂದ ನಾನು ಕೂಸಿದು ನಿಂತಿದ್ದೆ. ಯಾಕಾಯಿತು ಸಂಜೆ? ಅದು ವಿಧಿ, ಎಲ್ಲವೂ ವಿಧಿ ಲಿಖಿತ. ಆದಿ ಸುಕೃತ ವಿಶಾಲ ವನವಾದ ಸೀದು ಹೋಯಿತು. ಹಠ ಯಾಕಾಗಿ ನನ್ನಲ್ಲಿ ಛಲ? ನನ್ನದೇ ಆದಂತ ವಸ್ತುವೊಂದನ್ನು ಬೇರೆ ಯಾರೋ ಬಂದು ವಶಪಡಿಸಿಕೊಳ್ಳುತ್ತಾರೆ ಅಂತ ನಾನದನ್ನು ಉಳಿಸಿಕೊಳ್ಳಬೇಕು. ಉಳಿಸಿಕೊಳ್ಳುವುದಕ್ಕಾಗದೇ ಹೋಯಿತು. ಹುಟ್ಟುವಂತಹ ರೋಷ ಇದೆಯಲ್ಲ ಸಂಜಯ, ಅದರ ಅಂತ್ಯ ಹೇಗೆ? ಸಂಜಯ ಸೋತು ಹೇಡಿಯಂತೆ ಬೆದರಿ ಭೀತನಾಗಿ ರಣದಿಂದ ವಿಮುಖನಾಗಿ ಹೋಗುತ್ತಾ ಇದ್ದೇನೆ ಅಂತ ಮಾತ್ರ ಭಾವಿಸಬೇಡ. ಮತ್ತೆ ರಣದ ಉತ್ಸಾಹ ಬಿಟ್ಟು ಹೋಗಲಿಲ್ಲ ಸಂಜಯ. ಏನು ಹೇಳಲಿ ನಿನಗೆ? ಬದಲಾವಣೆಯಾದೀತು. ಹಾಗೆಂದ ಅವರು ಜಲಸ್ತಂಭನ ವಿದ್ಯೆಯನ್ನು ನನಗೆ ಬೋಧಿಸಿದರು. ಸಂಜಯ, ಆ ವಿದ್ಯೆಯಿಂದ ಯಾರಿಗೂ ತಿಳಿಯದ ಹಾಗೆ ಸರೋವರದಲ್ಲಿ ಅಡಗಿರುತ್ತೆ ಸಂಜಯ. ನಾನಲ್ಲಿ ಅಡಗಿರುವುದು ಯಾರಿಗೂ ತಿಳಿಯದ ಹಾಗೆ ಹಿಮ್ಮುಖನಾಗಿ ಹೋಗುತ್ತೆ, ಅಡಗುತ್ತೆ. ಇಂದು 18ನೇ ದಿವಸ. ಯುದ್ಧಾರಂಭದಲ್ಲಿ ತನ್ನೊಂದಿಗಿದ್ದ 11 ಅಕ್ಷೋಹಿಣಿ ಸೇನೆಯನ್ನು ಕಳೆದುಕೊಂಡಿದ್ದಾನೆ ಕೌರವ. ಇದ್ದಕ್ಕಿದ್ದಂತೆ ರಣಕ್ಷೇತ್ರದಿಂದ ಕಣ್ಮರೆಯಾಗಿದ್ದಾನೆ ಎಂಬ ವರ್ತಮಾನವೊಂದು ಕೇಳಿಬಂತು. ಅವನೆಲ್ಲಿಗೆ ಹೋದ, ಏನಾದ ಎಂಬುದನ್ನು ತಿಳಿಯುತ್ತಾ ಹೋದ ನಮಗೆ ಸಿಕ್ಕವರು ಸಂಜಯ ಮಹಾಶಯರು ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿದ್ದಾನೆಂಬುದಾಗಿ ಹೇಳಿದರು. ಚಲದಂಕ ಚಕ್ರೇಶ್ವರನಾಗಿ ಬಾಳಿದವನು ರಣಹೇಡಿಯಂತೆ ನೀರಿನಲ್ಲಿ ಮುಳುಗಿ ಕೂಡುವುದೇ ತಡೆ ಮಾಡುವುದಿಲ್ಲ. ವೈಶಂಪಾಯನ ಸರೋವರದತ್ತ ಸಾಗುತ್ತದೆ. ನನ್ನ ಮಾತುಗಳನ್ನು ಆಲಿಸಬೇಕು. ಬದುಕಿನುದ್ದಕ್ಕೂ ಹಸ್ತಿನಾವತಿಯ ಅನಭಿಷಿಕ್ತ ದೊರೆಯಾಗಿ ಮೆರೆದವರು ನೀವು. ಕೌರವರು 100 ಮಂದಿ ಇದ್ದರು. ಕೌರವೇಶ್ವರ ಎಂಬ ಖ್ಯಾತಿ ಕೇವಲ ನಿಮ್ಮದೊಬ್ಬರದ್ದು. ಆದರೆ ಹೀಗೆಲ್ಲ ಇಷ್ಟು ಗರ್ವ ಇರುವಂತಹ ನೀವು ನೀರಿನಲ್ಲಿ ಅಡಗಿ ಕುಳಿತುಕೊಳ್ಳುವುದೇ? ಇದರಿಂದ ಚಂದ್ರವಂಶದ ಕೀರ್ತಿ ನೀರಿನಲ್ಲಿ ಮುಳುಗಿದಂತಾಗುವುದಿಲ್ಲವೇ? ನೀವು ಜಾಸ್ತಿ ಚಿಂತಿಸಬೇಡಿ. ನನ್ನ ಅಸ್ತ್ರ ಕೌಶಲ್ಯನ್ನು ಮೆರೆದು ಜಯಕಾಮಿನಿಯನ್ನು ನಮ್ಮದಾಗಿಸುತ್ತೇನೆ. ಚಿಂತಿಸಬೇಡ, ಮೇಲೆತ್ತುವ. ಎಲ್ಲರೂ ಹುಡುಕುತ್ತಲೇ ಇದ್ದೇನೆ. ಯಾರದು? ಯಾರು ನೀನು?
ನಿರ್ದೇಶನದಂತೆ ನಾವು ಇದುವರೆಗೆ ಮುಂದುವರಿದವು. ಇದೋ ಈ ಹೊತ್ತಿನಲ್ಲಿ ನಮಗೆ ಬರಕ್ಕಿಂತಹ ವರ್ತಮಾನದ ಪ್ರಕಾರ ಏನದು? ಕೌರವ ಯುದ್ಧ ರಂಗದಿಂದ ಪಲಾಯನವನ್ನು ಗೈದಿದ್ದಾನೆ. ಎಲ್ಲಾ ಕಡೆ ಹುಡುಕುತ್ತಾ ಇದ್ದೆವು. ಈಗ ಅವನು ಹೋಗಿ ಸೇರಿರುವುದು ದ್ವೈಪಾಯನ ಸರೋವರವನ್ನು. ಸರೋವರದ ಒಳಗೆ ಮುಳುಗಿ ಜೀವ ರಕ್ಷಣೆಗೋಸ್ಕರವಾಗಿ ಪ್ರಯತ್ನ ಪಡ್ತಾ ಇದ್ದಾನಂತೆ. ಭೀಮಸೇನನಿಗಂತೂ ಸೇಡು ತೀರಿಸಿಕೊಳ್ಳುವಂತಹ ಆತುರ. ನೀರಿನಲ್ಲಿ ಮುಳುಗಿದ್ದಾರೆ. ನೀರಿನಲ್ಲಿ ಮುಳುಗಿದವನನ್ನು ಕೊಲ್ಲುವುದು ಹೇಗೆ ಸ್ವಾಮಿ? ಯುದ್ಧ ಮಾಡುವುದಾದರೂ ಕೂಡ ನಮಗೆ ಸಮಾನವಾದಂತಹ ಬಲವುಳ್ಳವರೊಂದಿಗೆ ಯುದ್ಧ ಮಾಡಿದರೆ ಆ ಯುದ್ಧಕ್ಕೊಂದು ನ್ಯಾಯವು. ಭೀಮಸೇನನ ಆತುರವನ್ನು ನೋಡುವಾಗ ಯುದ್ಧಾತುರತೆಯಿಂದ ಇನ್ಯಾವುದರ ಮುಂದಿನ ಪಾಪ ಸಂಘಟನೆ ಆಗಬಾರದಲ್ಲ. ಹಾಗಾಗಿ ಏನಿದ್ರು ನೀನೇ ನಮ್ಮನ್ನು ಕಾಪಾಡಬೇಕು. ಕಾಲಲ್ಲಾದರೂ ಅದು, ನೀರಲ್ಲಾದರೂ ಅದು. ಯಮನ ಸುತ ಸದಾ ಧರ್ಮದ ಚಿಂತನೆಯಲ್ಲಿರುವ ಎಂಬ ಕಾರಣಕ್ಕೆ ನಿನಗೆ ಅನ್ವರ್ಥವಾಗಿ ಬಂದದ್ದು ಧರ್ಮರಾಯ. ಕ್ಷತ್ರಿಯರಿಗೆ ಷಟ್ಕರ್ಮ ಎಂಬುದಿದೆ. ದುಷ್ಟರ ನಾಶ, ಶಿಷ್ಟರ ರಕ್ಷಣೆ, ರಾಜ್ಯಾಭಿವೃದ್ಧಿ, ರಾಜ್ಯ ವಿಸ್ತರಣೆ, ಕೋಶಾಭಿವೃದ್ಧಿ, ನ್ಯಾಯದಾನ, ನಿಷ್ಪಕ್ಷಪಾತ. ಕ್ಷತ್ರಿಯನಾದವನು ಇದನ್ನು ಅಳವಡಿಸಿಕೊಳ್ಳಬೇಕು. ಈ ರೀತಿಯಾದ ಷಟ್ಕರ್ಮ. ಹೌದು, ಸರಿ ಸರಿ. ಶೈಮಿನಿಯಲ್ಲೇ ಯಮ ಕಷ್ಟ ಸುಖಗಳು ಕರ್ಮಗಳನ್ನ ಯೋಚಿಸಿ ಹೇಗೆ ಶಿಕ್ಷೆಯನ್ನು ನೀಡುತ್ತಾನೋ ಹಾಗೆಯೇ ಈ ಇಳೆಯಲ್ಲಿ ದುಷ್ಟರನ್ನು ನಾಶ ಮಾಡಬೇಕಾದಂತಹ ಉತ್ತಮ ಶಿಕ್ಷಕನಾಗಬೇಕಾದಂತಹ ಕರ್ತವ್ಯ ನಿನ್ನದು. ಯೋಚಿಸಬೇಡ. ವೈಶಂಪಾಯನ ಸರೋವರದಲ್ಲಿ ಮುಳುಗಿರುವಂತಹ ಕೌರವನನ್ನು ಹೊರಗೆ ಕರೆದು ಶಿಕ್ಷಿಸು. ಸ್ವಾಮಿ, ಏನು ಒಬ್ಬರಿಗೆ ಶಿಕ್ಷೆ ಕೊಡುವುದಾದರೂ ಅವರು ಮಾಡಿದ ತಪ್ಪು ಯಾವುದು ಎನ್ನುವುದನ್ನು ವಿಚಾರಿಸದೆ ಶಿಕ್ಷೆ ಕೊಡ್ಲಿಕ್ಕೆ ಆಗ್ತದೋ? ಎಲ್ಲವನ್ನೂ
ಯಮಧರ್ಮನೂ ಕೂಡ ಕೆಲವೊಮ್ಮೆ ಕಷ್ಟಕ್ಕೊಳಗಾಗಿದ್ದಾನೆ. ಮರೆತು ಬಿಟ್ಟಿಯ ಯಮನ ಮಗನಾದಂತಹ ನಾನು ಸಂಯಮವನ್ನು ಕಳ್ಕೊಂಡೆ ಅಂತ ಆದ್ರೆ ಅದೇ ಆರೋಪ ನನ್ನ ಮೇಲೆ ಬರುವುದಿಲ್ಲ ದೇವರೇ. ಭಾವ, ಕೆಲವೊಂದು ತಪ್ಪುಗಳನ್ನು ನೆನಪಿಸ್ತೇನೆ ಕೇಳು. ಅಂದು ಈ ಭೀಮಸೇನನಿಗೆ ವಿಷದ ಲಡ್ಡುಗೆಯನ್ನು ತಿನ್ನಿಸಿ ಸಾಯಿಸುವುದಕ್ಕೆ ಪ್ರಯತ್ನ ಪಟ್ಟಿಲ್ಲ ಅವನು. ದೇವರ ದಯದಿಂದ ಸಾಯಲಿಲ್ಲ. ಕಪಟದಿಂದ ಜೂತವನ್ನಾಡಿ ನಿಮ್ಮೆಲ್ಲರನ್ನ ವಿಪಿನಕ್ಕೆ ಅಟ್ಟಲಿಲ್ಲವೇ? ದ್ಯೂತದಲ್ಲಿ ಎದುರು ಕೂತು ಸೋತವನಾನೆ. ಹಸ್ತಿನಾಪುರದ ತುಂಬಿದ ಸಭೆಯಲ್ಲಿ ನಿಮ್ಮೈವರ ಪತ್ನಿಯಾದ ಮಾನವತಿ ಪಾಂಚಾಲಿಯ ಸೆರಗನ್ನು ಹಿಡಿದು ಎಳೆದು ಮಾನಹರಣ ಮಾಡುವ ಪ್ರಯತ್ನವನ್ನು ಮಾಡಲಿಲ್ವೇ? ಮಾಡಿದ್ದಾನೆ. ಹಾಗಾದ್ರೆ ಸುಯೋಧನ ಆತತಾಯಿ ವರ್ಗಕ್ಕೆ ಸೇರಿದವ. ಅಂತವನನ್ನು ವಿಚಾರಿಸದೆ ಶಿಕ್ಷಿಸಬೇಕು ಎನ್ನುತ್ತದೆ ಧರ್ಮಶಾಸ್ತ್ರ. ಧರ್ಮನಂದನಾದ ನೀನು ಅದನ್ನು ಪಾಲಿಸಬೇಕಲ್ವೇ? ಇನ್ನು ತಡ ಮಾಡಬೇಡ. ನೀರಿನಲ್ಲಿ ಮುಳುಗಿದ್ದಾನಲ್ಲ, ನೀರಿನಲ್ಲಿ ಮುಳುಗಿದವನ ನೀರಿನಲ್ಲಿ ಮುಳುಗಿದ್ರೂ ಕೂಡ ಹೇಳಿ ಯಾಕೆ ಅವನು ನೀರಿನಲ್ಲಿ ಮುಳುಗಿದ್ದಾನೆ? ಅವನನ್ನ ಮೇಲೆ ಕರೆದು ಅವನೊಡನೆ ಯುದ್ಧ ಸಾರಿ ಅವನನ್ನ ಸಾಯಿಸಬೇಕು, ಅವನಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ಆ ಕಡೆಗೆ ಹೋಗೋಣವಲ್ಲ? ದೇವರು ಅಪ್ಪಣೆ ಮಾಡಿದ ಹಾಗೆ ಮಾಡಿ ನನ್ನ ಮೇಲೆ ಕರಿಬೇಕು. ಯಾರು ಕರೆಯೋದು? ಹಾಗಾದ್ರೆ ಕಿರಿಯನಾದಂತಹ ನೀನು, ದುರವೀಳ್ಯವನ್ನು ಪಡೆದವ ನೀನು. ಹಾಗಾಗಿ ಮೊದಲು ನೀನೇ ಕರೆ ಧರ್ಮಜ. ಅದು ಷಂಡರ ಕುಲತಿಲಕ, ಇಳೆಯೋಳು ಹೇಡಿಗಳೊಡೆಯ, ಇವಿಷ್ಟು ಹೇಳಿದ್ದು ನಿನಗೆ ಅಂದು ಕುರುಕ್ಷೇತ್ರದಲ್ಲಿ ಚಕ್ರವ್ಯೂಹವನ್ನು ರಚಿಸಿ ಬಾಲಕ ಅಭಿಮನ್ಯು ಅದನ್ನು ಭೇದಿಸಿದಾಗ ಹಿಂದಿನಿಂದ ಬಂದು ಅವನ ಬಿಲ್ಲನ್ನು ಕರವನ್ನು ಕತ್ತರಿಸಿದ ನಿನ್ನ ಬಂಧುಗಳು ಷಂಡರಲ್ಲದೆ ಮತ್ತೇನು? ಇಂದು ದುರಕ್ಕೆ ವಿಮುಖನಾಗಿ ಹೋಗಿ ವೈಶಂಪಾಯನ ಸರೋವರವನ್ನು ಸೇರ್ಕೊಂಡಿದ್ದೀಯಲ್ಲ, ನೀನು ನಿನ್ನ ಕುಲಕ್ಕೆ ಅಪಕೀರ್ತಿಯನ್ನು ತಂದೆ. ಇದು ಅಂದು ನನ್ನನ್ನು ಕಟ್ಟಿ ಹಾಕುವುದಕ್ಕೆ ಪ್ರಯತ್ನಿಸಿದೆ. ಇಂದು ನನ್ನ ಎರಡೂ ಕರ್ಮವನ್ನು ಕಟ್ತಾ ಇದ್ದೇನೆ. ಬಾ, ಕಟ್ಟಿ ಹಾಕು. ವಂದನಾ ಕೃಷ್ಣ. ಬೇರೆ ಏನಾಡಿದೆ? ಯಾವ ಶೂರತ್ವವನ್ನು ಈ ಹೊತ್ತಿನವರೆಗೆ ಪ್ರದರ್ಶಿಸಿದೆ? ಬದುಕಿಗಾಗಿ, ಬದುಕಿನಲ್ಲಿ ಅಧಿಕಾರಕ್ಕಾಗಿ, ಅಧಿಕಾರವನ್ನು ಸ್ಥಾಪಿಸುವುದಕ್ಕಾಗಿ ಒಂದೊಂದು ಸನ್ನಿವೇಶದಲ್ಲಿಯೂ ಯಾವುದೆಲ್ಲ ಕಪಟವನ್ನು ಮಾಡುವುದಕ್ಕೆ ಸಾಧ್ಯವೋ ಎಲ್ಲವನ್ನು ಮಾಡಿದೆ. ಯಾಕಾಗಿ? ಬದುಕಬೇಕು, ಬದುಕಿನಲ್ಲಿ ಅಧಿಕಾರ ಬೇಕು. ಈಗಲೂ ಬದುಕುವುದಕ್ಕಾಗಿ ಯಾವುದೋ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿದ್ದಿ. ಬಾರೋ ಬಾರೋ, ಯಾವ ಭೀಮನನ್ನು ನೀನು ಮಲ್ಲ ಅಂತ ಗುರುತಿಸಿದ್ಯೋ, ಯಾವ ವೀರನನ್ನು ನೀನು ವೈರಿ ಅಂತ ಗುರುತಿಸಿದ್ಯೋ, ಆ ಭೀಮ ಕರೆಯುತ್ತಾ ಇದ್ದಾನೆ. ಬಾರೋ, ಮತ್ತೊಮ್ಮೆ ಜೂಜಾಡುವ. ಕಪಟದ ಜೂಜನ್ನು ಆಡುವುದಕ್ಕೆ ಬಾರೋ. ಅಲ್ಲ ಅಲ್ಲ, ಇದು ನಾನು ಆಡುತ್ತಾ ಇದ್ದೇನೆ. ದ್ರೌಪದಿ ಹೊಸ ಸೀರೆಯನ್ನುಟ್ಟು ಶ್ವೇತ ವಸ್ತ್ರಧಾರಿಯಾಗಿ ಇವತ್ತು ಶೋಭಾಯಮಾನವಾಗಿ ಬಂದಿದ್ದಾಳೆ. ಬಾರೋ ಬಾರೋ, ಸೀರೆಯನ್ನು ಸುರಿಸುವುದಕ್ಕೆ ಬಾರೋ, ವಿಷದ ಲಡ್ಡುಗೆಯನ್ನು ಉಣಿಸುವುದಕ್ಕೆ ಬಾರೋ, ಅರಗಿನ ಅರಮನೆಗೆ ಬೆಂಕಿಯನ್ನು ಕೊಡುವುದಕ್ಕೆ ಬಾರೋ. ಯಾಕೆ? ನಿನ್ನ ವಿರೋಧಿಯಾದಂತಹ ಭೀಮನಲ್ಲಿ ಹೋರಾಡುವುದಕ್ಕಾದರೂ ಬಾರೋ. ಇಲ್ಲ ಇಲ್ಲ, ಹೇಗೆ ಅಂತ ಒಂದು ಇಲ್ಲ. ಆಡಿದೆ, ಬೇರೆ ಬೇರೆ ಭಾಷೆಗಳಿಂದ ಆಡಿದೆ, ಬರ್ತಾ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು ಅನ್ನುವುದಾಗಿ ಗೊತ್ತಿದೆ. ಇದು ಈ ರುದಿರಮುಖಿಯಾದಂತಹ ಬಗದಾನದಿಂದ ಅಪ್ಪಳಿಸ್ತಾನೆ.
ಸಂಕುಲ ಯುದ್ಧವಾಗಬಾರದು. ಯಾಕೆಂದ್ರೆ ಒಂದು ಪಕ್ಷದಲ್ಲಿ ನೀನಿದ್ದಿ, ಇನ್ನೊಂದು ಪಕ್ಷದಲ್ಲಿ ನಾವು 5 ಇದ್ದೇವೆ. ನಾನೊಬ್ಬನೇ ಇದ್ದೇನೆ. ಯುದ್ಧ ಹಾಗಾಗಬಾರದು. ಮತ್ತೆ ಅದರ ಬದಲಾಗಿ 5 ಮಂದಿಯಲ್ಲಿ ಯಾರಾದರೂ ಒಬ್ಬರನ್ನು ಆಯ್ಕೆ ಮಾಡಿ. ನಾನಿದ್ದೇನೆ, ಭೀಮಸೇನ ಇದ್ದಾನೆ, ಅರ್ಜುನ, ನಕುಲ, ಸಹದೇವಾದಿ, ನಾವು 5 ಮಂದಿ ಇದ್ದೇವೆ. ನಾವು 5 ಮಂದಿ ಸೇರಿ ನಿನ್ನನ್ನು ಹೊಡೆದ್ರೆ ನ್ಯಾಯ ಅಲ್ಲ. ನೀನು ಒಟ್ಟಾರೆ ಹೊಡೆದು ಯಾಕೆ ದಣಿಸಿಕೊಡ್ಬೇಕು? ಹಾಗಾಗಿ ಒಬ್ಬರನ್ನು ಆಯ್ಕೆ ಮಾಡು. ಆ ಯುದ್ಧಕ್ಕೊಂದು ನ್ಯಾಯ ಇದೆ. ಅದರಲ್ಲಿ ಯಾರು ಗೆಲ್ಲುತ್ತಾರೋ ಗೆಲುವಿನವರಿಗೆ ರಾಜ್ಯ ಆಯ್ತು, ಸೋತವರಿಗೆ ಹೇಗೂ ಉಂಟಲ್ಲ ಉಳಿದದ್ದು. ನಾವು ಅದಕ್ಕೆ ಸಿದ್ಧರೇ. ಹೌದು, ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಹೌದು. ನೀನು ಸಿದ್ಧನಿದ್ದೀಯೋ ಯುದ್ಧಕ್ಕೆ? ನಾನು ಇವ್ರು ನೀನು ಎಲ್ಲರೂ ನಿನ್ನ ಮೇಲೆ ಬೀಳುವುದಿಲ್ಲ. ಒಬ್ಬರನ್ನು ಆಯ್ಕೆ ಮಾಡಿಕೊ. ಒಳ್ಳೆಯದು. ನೀನು ಈಗ ಯಾರನ್ನು ಆಯ್ಕೆ ಮಾಡಿ? ನೀನು. ಹೌದು, ನಾನು ಮೊದಲಾಗಿ ಅಣ್ಣನ ಸಿದ್ಧನಿದ್ದೀಯೋ? ನಾನು ಸಿದ್ಧನೇ. ನನ್ನೊಂದಿಗೆ ಯುದ್ಧಕ್ಕೆ ಬಿಡು. ನೀನಲ್ಲ, ನಾನು ಸಾಲದ. ನಿನ್ನಯ ಬಲುಹು ಏನು? ಏನು? ಯಾವುದಕ್ಕಾದೀತು ನೀನು? ಯಾವುದಕ್ಕ? ಉಪನ್ಯಾಸ ಕೊಡುವುದಕ್ಕಾದೀತು. ಅದು ಹೀಗಿದ್ದರೆ ಸರಿ, ಹಾಗಿದ್ದರೆ ಸರಿ. ನನ್ನೊಂದಿಗೆ ಪಂಥಕ್ಕೆ ನೀನಲ್ಲ. ಮತ್ಯ ಅರ್ಥ ಇವನು ಸಿದ್ಧನಿದ್ದಾನೋ? ಯಾವುದಕ್ಕಾದೀತು ಇವನು? ಸಣ್ಣವ,
ಅದೆಷ್ಟು ಜನರೋ ಇವನಿಗೆ ಗೊತ್ತಿಲ್ಲ. ನಮ್ಮೊಂದಿಗಿನ ಕಲಹಕ್ಕಲ್ಲ, ಇನ್ನಿವರಿಬ್ಬರು ದ್ರೌಪದಿ ಬಂದಾಗ ನಾನಾದೀತ ಆ ದ್ರೌಪದಿ ಇವರನ್ನು ಗಂಡ ಅಂತ ಹೇಗೆ ಒಪ್ಪಿಕೊಳ್ಳುತ್ತಾಳೋ ಅವಳಿಗೇ ಗೊತ್ತು. ಬಿಡು, ಅವರೆಲ್ಲ ನಮ್ಮೊಂದಿಗೆ ಹೋರಾಡುವುದಿದ್ದರೆ ಇವನು ಈ ಮಾರುತಿ ಅವನನ್ನೇ ನಿರೀಕ್ಷೆ ಮಾಡುತ್ತಾ ಇದ್ದೇನೆ. ಅದುವೇ ಬೇಕು. ಅವನಲ್ಲಿ ಏನು ವಿಷಯ? ಎಂಬುದಾಗಿ ಅವನ ಮಡದಿಗೆ ಭಾಷೆಯನ್ನು ಕೊಟ್ಟವನು ಈ ಭೀಮಸೇನ. ಅವಕಾಶ ಇದ್ರಲ್ಲಿ ಹೇಗೆ ಕಾಣಿಸಿಕೊಳ್ಳಬೇಕು ಹಾಗೆ ಕಾಣಿಸಿಕೊಳ್ಳಲಿ. ಇದು ನಾನು ಅವನಿಗೆ ಕೊಡುತ್ತಾ ಇರುವಂತಹ ಅವಕಾಶ. ಏನು ಹೋರಾಟಕ್ಕೆ ಸಿದ್ಧನಿದ್ದಾನೋ ಇವ? ನಿಮ್ಮನ್ನೇ ನಿರೀಕ್ಷಿಸುತ್ತಾ ಸರಿ ನೋಡಿ ನನ್ನ ಪರಿಸ್ಥಿತಿ ಹೀಗಾಗಿ. ನಿನ್ನದು 11 ಅಕ್ಷೌಹಿಣಿ ಸೇನೆ, ಇವರದ್ದು 7 ಅಕ್ಷೌಹಿಣಿ ಸೇನೆ. ಆದರೆ ನನಗೊಂದು ಅರ್ಥವಾಗದ್ದೇ ಏನು ಗೊತ್ತು? 11 ಅಕ್ಷೌಹಿಣಿ ಸೇನೆಯಲ್ಲಿ ಉಳಿದದ್ದು ಎಲ್ಲರೂ ಹೋಗಿದ್ದಾರೆ. ನಿನ್ನಲ್ಲಿ ಉಳಿದದ್ದು ನೀನೊಬ್ಬನೇ. 99 ಜನ ಕೌರವರು ಹೋಗಿದ್ದಾರೆ. ಸ್ವಲ್ಪ ಈ ಕಡೆಗೆ ಪಾಂಡವರ ಪಕ್ಷವನ್ನು ಮುಂದೆ ಕಿಲ 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 ನಗಾಡಿಕೊಂಡು ಬರುವ ಕೃಷ್ಣ, ಅವನ ಹಿಂದೆ ಪಂಚಪಾಂಡವರು ಎಲ್ಲರೂ ಇದ್ದಾರೆ. ಮಾತ್ರವಲ್ಲ, ಒಂದಷ್ಟು ಸೈನಿಕರು ಜೊತೆಗಿದ್ದಾರೆ. ಹಾಗಾದರೆ ಇದರ ಮರ್ಮ ನನಗೆ ಅರ್ಥವಾಗುವುದಿಲ್ಲ. ಏನಾಯ್ತು ಶಿಷ್ಯಾತಮ, ಏನಾಯ್ತು ಹೇಳು? ನಾನು ಕೇಳಲೇ ಇಲ್ಲ ನೀನು ಹೌದಾ ಅಲ್ವ ಅಂತ. ನಾನಲ್ಲ. ಇದು ಹೇಗೆ ಆಯ್ತು ಗೊತ್ತಾ? ಅದೇನೋ ಕುಂಬಳಕಾಯಿ ಕಳ್ಳ ಅಂತ ಹೆಗಲು ಮುಟ್ಟಿದಾಗ. ಸತ್ಯ ಹೇಳು, ನೀನೋಡು, ನಿನ್ನ ಬಗ್ಗೆ ನನಗೆ ಎಲ್ಲಿ ನಿಂತು ನಂಬಿಕೆ ಇಲ್ಲ. ಇಷ್ಟಕ್ಕೂ ನೀನೇ ಕಾರಣ. ನಿನ್ನನ್ನು ಈಗ ನೋಡುದ ನಾನು, ನಿನ್ನ ಬಗ್ಗೆ ಪ್ರತಿಯೊಂದನ್ನು ತಿಳಿದವ. ಸ್ವಲ್ಪ ಮಾತಾಡಬೇಡ. ಕೇಳೋಣ. ಸೀರೆ ಕದ್ದವ, ಪೆಂಟ ಕದ್ದವ, ಏನು ಮಾಡಿದೀವಿ?
ಸತ್ಯ ಹೇಳು, ನನ್ನ ಶಿಷ್ಯನಿಗೆ ಯಾಕೆ ಸೋಲಾಯಿತು? ಎಲ್ಲ ನಿನ್ನದ್ದು. ಹೇಳೋದಕ್ಕೊಮ್ಮೆ ಅವಕಾಶ ಕೊಡೋಣ. ಬೇಡ. ಅಣ್ಣ, ಏನು ಬೇಗ ಹೇಳು. ಕೌರವ ಒಬ್ಬನಿದ್ದಾನೆ, ಹಾ. ಪಾಂಡವರ 5 ಇದ್ದಾರೆ ಅಂತ ಹೌದು. ನಮ್ಮನ್ನ ಆಕ್ಷೇಪಣೆ. ಹೌದು ನೀನು ತೀರ್ಥಯಾತ್ರೆಗೆ ಹೋದ ಮೇಲೆ ಹೌದು 17 ದಿವಸಗಳ ಯುದ್ಧ ಕಳೆಯಿತು. ಹಾ. 18ನೇ ದಿನದ ಕೊನೆಯಲ್ಲಿ ನಾವಿದ್ದೇವೆ. ನನ್ನ ಮುಂದೆ ಬಂದದ್ದೆ, ನನ್ನ ಹಿಂದೆ ಹೇಳು. ಹೇಳಣ್ಣ. ಬಾಯಿ ಬಿಟ್ಟು ವಿಷಯ ಅಂದು ನಾನು ಮಾತು ಕೊಟ್ಟ ಮುಂದೆ ಹಾಗೆ ಬಾ. ನನ್ನ ಮುಂದೆ ಆಗ್ಬೇಡ, ಸ್ವಲ್ಪ ಹಿಂದೆ ನೀನು. ಹೇಳಣ್ಣ. ಹೇಳು. ಅಂದು ನಾನು ಮಾತು ಕೊಟ್ಟ ಹಾಗೆ ಅರ್ಜುನನಿಗೆ ಸಾರಥಿಯಾಗಷ್ಟೇ ಕೆಲಸ ಮಾಡಿದ್ದೇನೆ. ಕೌರವರು ಪಾಂಡವರು ಅನ್ನೋ ಭೇದ ಉಂಟಾ ಹೇಳು ನಮಗೆ? ಓಹೋ. ನಾನು ಹಾಗೆ ಭೇದ ಮಾಡಿದ್ರೆ ದೇವತೆಗಳು ಮೆಚ್ಚಿಯಾರೆ. ಅಣ್ಣ, ನೀನು ಸರಿಯಾದ ಸಮಯಕ್ಕೆ ಬಂದಿದ್ದೀಯ ನೋಡು. ಸರಿ, ನೀನು ಎಂತ ವಿಷಯ? ಕುರುಕ್ಷೇತ್ರ ಯುದ್ಧದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಓಹೋ. ನೀನು ಕೌರವರಿಗೂ ಪಾಂಡವರಿಗೂ ಗದಾ ಯುದ್ಧದ ಗುರು. ಅದೌದು. ನಿನ್ನ ಅಧ್ಯಕ್ಷತೆಯಲ್ಲಿ ಈಗ ಗದಾ ಯುದ್ಧ ನಡಿಬೇಕಣ್ಣ. ಅದಾಗಬಹುದು. ಗದಾ ಯುದ್ಧ ಅದು ನೀನು ಹೇಳಬೇಡ, ಅದು ನನಗೆ ಗೊತ್ತು. ಹೇಳು. ಗದಾ ಯುದ್ಧ ನಡಿಬೇಕು, ನಿನ್ನ ಅಧ್ಯಕ್ಷತೆಯಲ್ಲಿ ಆಗಬೇಕು. ಖಂಡಿತ. ಗದಾ ಯುದ್ಧದ ನಿಯಮ ಹ. ಅದು ನೀನು ಹೇಳಿಕೊಡುದು ಬೇಡ. ಏನು ಹೇಳಣ್ಣ. ನಿನಗಿಂತ ಚೆನ್ನಾಗಿ ನಾನು ಬಲ್ಲೆ. ಹೇಳ. ಗದಾ ಯುದ್ಧದ ನಿಯಮ ಅಲ್ವಾ? ಈಗ ಗದಾ ಯುದ್ಧ ನಡೆಯುವುದು ಯಾರಿಗಲ್ಲ? ಕೌರವನಿಗೂ ಭೀಮಸೇನನಿಗೂ. ಸರಿ, ನನ್ನ ಸಮಕ್ಷಮದಲ್ಲಿ ನಡೆಯಬೇಕಾಗಿರುವಂತಹ ಗದಾ ಯುದ್ಧ. ಹೌದು. ಇದರ ನಿಯಮಗಳು ಏನಿಲ್ಲ, ಇಷ್ಟೇ ಇರುವುದು. ಏನದು? ಕಟಿಯ ಕೆಳಗೆ ಹೊಡಿಬಾರದು. ಅಂದ್ರೆ ಶಿರಸಿಗೂ ಕೂಡ ಹೊಡೆಯೋ ಹಾಗಿಲ್ಲ. ಕಟಿಯ ನಿನ್ನಲ್ಲಿ ಕೇಳಿದ ನಾನು ಮುಗಿಸುವಲ್ಲಿವರೆಗೆ ಕಟಿಯ ಕೆಳಗೆ ಹೊಡಿಬಾರದು, ಕಂಠದ ಮೇಲೂ ಹೊಡಿಬಾರದು. ಇದುವೇ ಗದಾ ಯುದ್ಧದ ನಿಯಮ. ಸರಿ, ತಿಳಿಯಿತಾ? ಹಾಗಾದ್ರೆ ಈಗ ನಾನು ಇರಬೇಕಲ್ವ? ನನ್ನ ಸಮಕ್ಷಮದಲ್ಲಿ ಆಗಬೇಕಾದ ನಿನ್ನ ಅಧ್ಯಕ್ಷತೆಯಲ್ಲೇ ನಡೀಬೇಕು. ನಾನೆಲ್ಲಿ ಕುಳಿತುಕೊಳ್ಳೋಣ. ಇಲ್ಲಿಯೂ ನೀನು ಅವರ ಪರ. ನಿನ್ನ ತಮ್ಮಂದಿರನ್ನ ಈ ಹೊತ್ತಿನವರೆಗೆ ಕೊಂದು ಮುಗಿಸಿದಂತಹ, ನಿನಗಾಗಿ ಕಾಯ್ತಾ ಇದ್ದಂತಹ 18ನೇ ದಿವಸದ ಈ ಹೊತ್ತಿನಲ್ಲಿ ನಿನ್ನನ್ನು ಇನ್ನಿಲ್ಲದೆ ಆಗಿಸುವುದಕ್ಕಾಗಿ ಶಪಥವನ್ನ ಮಾಡಿದಂತಹ ಇದೇ ಭೀಮ ಈ ಹೊತ್ತಿಗೆ ನಿನ್ನನ್ನ ಕೊಲ್ಲುವುದಕ್ಕೆ ತಯಾರಾಗಿ ನಿಂತಿದ್ದಾನೆ. ಬಾ ಮುಂದೆ. ಯಾರು ಊಟ ಮಾಡಿದ ಹಾಗೆ ಅಂತ ಭಾವಿಸಿದ್ದೀಯ?
ನುಡಿದರು ಮರಣ ಮೋಡಿಯಲ್ಲಿ ಏನು ಸಂತೋಷ, ಏನು ಸಂತೋಷ. ಕಡೆಗೂ ಗೆದ್ದೆ. ಚಕ್ರವರ್ತಿ ನಾನು, ಚಲಲಂಕ ಚಕ್ರೇಶ್ವರ ನಾನು. ಗೆಲುವು ನನ್ನದಾಗಿ ಆಯಿತು. ಮಿತ್ರಕರ್ಣ ಬಾ, ಮೇಲದ್ದು ಬಾ. ನೋಡು, ನನಗೆ ರಾಜ್ಯಾಭಿಷೇಕವಾಗುವ ಮುಹೂರ್ತವನ್ನು ಕಾಯುತ್ತಿದ್ದೆ ಅಲ್ಲ. ಬಾ, ನಮ್ಮ ದುಶ್ಯಾಸನ ಬಾ, ಎದ್ದು ಬಾ. ಅವರಾರು ಎದ್ದು ಬರುವವರಲ್ಲ. ಹಾಗಿದ್ರೆ ನನ್ನೊಳಗಿರುವ ರೋಷಾಗ್ನಿ ಶಾಂತವಾಗಬೇಕು ಅಂತಾದ್ರೆ ಇವರನ್ನು ಹೇಳಬೇಕು, ಇವರನ್ನು ಉಳಿಸಬೇಕು. ನೋಡಿರೋ ಧರ್ಮಜ ಫಲಗುಣಾದಿಗಳು ನಕುಲ ಸಹದೇವರು. ನೋಡಿ, ಏನನ್ನು ನೋಡಿ, ರೂಢಿಯೊಳು ಅನಿಲಜ ಬಿದ್ದ ಚಂದಗಳು ಹೇಗೆ ಬಿದ್ದಿದ್ದಾನೆ. ದೊಡ್ಡದೊಂದು ಆಲದ ಮರ ಬಿದ್ದ ಹಾಗೆ ಬಿದ್ದಿದ್ದಾನೆ. ಸಾಕಲ್ಲ ಗೆಲುವು ನಿಶ್ಚಯವಾಗುವುದಕ್ಕೆ. ತನ್ನ ಮಾನಿನಿ, ಆ ಮಾನಿನಿಗೆ ಭಾಷೆ ಕೊಟ್ಟಿದ್ದ ಇವನು ಈ ಗೌರವನನ್ನು ತಾನು ಮಡಹುತ್ತೇನೆ ಎಂಬುದಾಗಿ. ಆ ಭಾಷೆ ವ್ಯರ್ಥವಾಯಿತು. ಹೇಗೆ ವ್ಯರ್ಥವಾಯಿತು? ಕನ್ನಡಿಯ ಗಂಟಿನ ಹಾಗಾಯಿತು. ನೋಡಿರೋ ನೋಡಿರೋ. ಇವರಾರು ಮಾತನಾಡುವುದಿಲ್ಲ, ಎಲ್ಲರೂ ನೆಲನೋಟಕರಾಗಿದ್ದಾರೆ. ಮಾತನಾಡಿಸಬೇಕಾದವ ಒಬ್ಬ ಇದ್ದಾನಲ್ಲ, ಇವನೇ ಇವನೇ ಕಪಟ ರಂಗಾರ ರಂಗ. ಯಾಕೆ? ಈ ಜಗತ್ತೇ ಒಂದು ನಾಟಕ ರಂಗ. ಅದರಲ್ಲಿ ನೀನು ಸೂತ್ರಧಾರಿ. ಕಪಟ ನಾಟಕ ರಂಗ. ಯಾರಿಗೂ ತಿಳಿಯಬಾರದು ನಿನ್ನ ನಡೆ ಎನ್ನುವ ಹಾಗೆ ವರ್ತಿಸುವವನು ನೀನು. ಈ ಹೊತ್ತು ನೋಡು, ನಿಪುಣ ನೀನು, ಭೀಮನಲ್ಲ. ಸೋತು ಬಿದ್ದಿದ್ದಾನಲ್ಲ, ನಿಪುಣ ನೀನು, ಭೀಮನ ನೋಡು. ಹೇಳಿದ್ದೀಯಲ್ಲ ಮಮ ಪ್ರಾಣ ಹಿ ಪಾಂಡವ. ಎಲ್ಲಿ ಹೋಯಿತು ಆ ಭಾಷೆ? ಎಲ್ಲಿ ಉಳಿಯಿತು ನಿನ್ನ ಮಾತು? ಬಿಡು. ಈ ಧರ್ಮರಾಯನಿಗೆ ಅಧಿಕಾರವನ್ನು ಕಳಿಸಬೇಕು. ಆಗುವ ಮಾತಲ್ಲ. ಕೊಟ್ಟ ಭಾಷೆಯನ್ನು ನೀನು ಉಳಿಸಿಕೊಳ್ಳಲಿಲ್ಲ. ನನ್ನ ಜನರಿಗೆ ನಾನು ಕೊಟ್ಟ ಮಾತು ನಾನು ಉಳಿಸಿಕೊಂಡಿದ್ದೇನೆ. ಯಾಕೆಂದರೆ ನಾನು ಚಲಲಂಕ ಚಕ್ರೇಶ್ವರ, ಅನಭಿಷಿಕ್ತ ದೊರೆ. ದೊರೆಯಾಗಿಯೇ ಮೆರೆದೆ, ದೊರೆಯಾಗಿಯೇ ಉಳಿಯುತ್ತಿದ್ದೇನೆ. ನೋಡು ನಿನ್ನ ಭೀಮಸೇನನನ್ನು. ಇಂದಿರೇಶ ಭೀಮಸೇನನಿಗೆ ಏನೂ ಆಗಲಿಲ್ಲ.
18ನೆಯ ದಿವಸ ಯಾವ ಹೊತ್ತಿಗೆ ತೀರ್ಮಾನವನ್ನು ಕೈಗೊಳ್ಳಬೇಕು ಅದಕ್ಕಾಗಿಯೇ ಪ್ರತಾಪದಿಂದ ಹೋರಾಡಿದ ಕೌರವೇಶ್ವರ ಎಲ್ಲಿ ಹೋಯಿತು ಪ್ರತಾಪ, ಎಲ್ಲಿ ಅಡಗಿತು ಪ್ರತಾಪ? ನನ್ನ ಗದೆಯ ಏಟಿನಿಂದ ಹತನಾಗಿ ಬಿದ್ದು ಹೊರಳುತ್ತಾ ಇದ್ದಾನೆ. ಪೃಥ್ವಿಗಾಗಿ, ಅಧಿಕಾರಕ್ಕಾಗಿ ಒಂದೊಂದು ಕ್ಷಣಗಳನ್ನು ಎಣಿಸ್ತಾ ಇದ್ದಂತಹ ಅವನಿಗೆ ಈಗ ಉಣ್ಣುವುದಕ್ಕೆ ಕೇವಲ ಮಣ್ಣು ಪಾಲಾಗಿದ್ದಾನೆ. ಅರಗಿನ ಅರಮನೆಯ ಜೂಜು, ಮೋಸವೋ ಸಂಚೋ ಒಂದೊಂದನ್ನು ನೆನಪಿಟ್ಟುಕೊಂಡ್ರೆ ಅವನನ್ನು ಹಾಗೆ ಬಿಡಬಾರದು. ಹಾಗಾದ್ರೂ ಅವನ ತೊಡೆಯನ್ನು ಬಾಯಲ್ಲಿ ಕೆಟ್ಟದಾಗಿ ಮಾತನಾಡಿರುತ್ತಾರೆ. ಅವನ ಅಲ್ಲನ್ನು ಮಾತ್ರವಲ್ಲ, ಹೀಗೆ ಇಂಥವನ ತಲೆಯಲ್ಲಿ ಕಿರೀಟ ರಾರಾಜಿಸಬಾರದು. ಅದನ್ನು ಹೇಮ ಅನಾಹುತಕ್ಕೆಡೆ ಮಾಡಬೇಡ. ಯಾಕೆಂದ್ರೆ ತಲೆಯಲ್ಲಿ ನಾವು ಕೂಡ ಕಿರೀಟವನ್ನು ಹೊತ್ತುಕೊಳ್ಳಬೇಕಾದರೂ ನಮಗಿಲ್ಲಿ ಕಿರೀಟಕ್ಕೆ ಒದೆಯುವುದಾಗಲಿ ತಲೆಯನ್ನು ಒದೆಯುವುದಾಗಲಿ ಎರಡೂ ಕೂಡ ನಮಗೆ ಹೇಳಿದ ಕೆಲಸ ಅಲ್ಲ. ಹೇಗೂ ಬಿದ್ದಿದ್ದಾನಲ್ಲ, ಬಿದ್ದವನಿಗೆ ಹೊಡೆದು ನಾವು ಸಾಧಿಸುವುದೇನು? ನಿನ್ನ ಪ್ರತಿಜ್ಞೆಯನ್ನು ಈಡೇರಿದೆ. ನನ್ನ ಶಿಷ್ಯನಿಗೆ ಸೋಲು ಮಾತ್ರವಲ್ಲ, ಅವ ಕೆಳಗೆ ಬಿದ್ದಿದ್ದಾನೆ. ಇದಕ್ಕೆಲ್ಲ ಕಾರಣ ನೀನೇ. ಧರ್ಮ ಧರ್ಮ ಅಂತ ಹೇಳಿಕೊಂಡು ಧರ್ಮ ಅನ್ಯಾಯದ ಕೆಲಸ ಮಾಡಿಬಿಟ್ಟೆ. ಅವನ ಕಟ್ಟಿಯಿಂದ ಕೆಳಗೆ ಬಾರಿಸಿಬಿಟ್ಟೆ ಅಲ್ಲ. ಇದು ಯಾವ ನ್ಯಾಯ? ಅವನ ಇವರನ್ನು ನಿರ್ನಾಮ ಮಾಡಲಾಯಿದ್ರೆ ನಾನು ಬಲರಾಮನಲ್ಲ, ಪಾಂಡವ. ಕೋಪ ಅಲ್ಲದೆ ನನ್ನ ಸ್ವಲ್ಪ ಸಮಾಧಾನ ನಿನ್ನ ಮುಖ ತೋರಿಸಬೇಡ. ಸಮಾಧಾನ. ಕೌರವನ ತೊಡೆಗೆ ಗದಾಘಾತವಾಗಿದೆ ಎಂದಲ್ವೇ ನಿನ್ನ ಆಕ್ಷೇಪಣೆ? ಅಣ್ಣ, ನೀನು ಮೊದಲಿನಿಂದಲೂ ಗದಾ ಯುದ್ಧವನ್ನು ಗಮನಿಸಿದ್ದೀಯಾ? ಗಮನಿಸಿದ್ದೇನೆ. ಮೊದಲು ಏನು? ಭೀಮಸೇನನ ಶಿರೆಗೆ ಗದಾಘಾತ ಮಾಡುವುದರ ಮೂಲಕ ದರೆಗುರುಳಿಸಿ. ನಾನು ಅದರ ಬಗ್ಗೆ ಚಿಂತೆ ಮಾಡುವುದಿಲ್ಲ. ಅದು ನೀಡಿದಂತಾಗ್ಲಿಲ್ವೇ? ನಾನು ಕೌರವನ ಬಗ್ಗೆ ಮಾತ್ರ ಮಾತಾಡಿದ್ದು. ಕೌರವನಿಗೆ ಮೈತ್ರೇಯರ ಶಾಪ ಇದೆ, ನೆನಪಿಲ್ವೇ ನನ್ನ ನಿನಗೆ? ಅದೌದು. ಅಂತೂ ಕುರುಕ್ಷೇತ್ರ ಯುದ್ಧಕ್ಕೆ ಶ್ರೀ ಹಾಡಿದಂತಾಯ್ತು. ನೀನು ಸರಿಯಾದ ಸಮಯಕ್ಕೆ ಬಂದು ಒಳ್ಳೆಯ ಕ್ಷಣವನ್ನ ಅಧ್ಯಕ್ಷೀಯ ಸ್ಥಾನದಲ್ಲಿದ್ದು ನೋಡಿದ್ದೀಯಾ? ಅಣ್ಣ, ನೀನು ತೀರ್ಥಯಾತ್ರೆಗೆ ಹೋಗಿ ಅದು ಎಷ್ಟು ದಿನ ಆಯ್ತು? ಬಹಳ ಕಾಲ ಆಯ್ತು. ನೀನು ಅತ್ತಿಗೆಯನ್ನ ನೋಡ್ಬೇಡ್ವೆ? ಓ ಹೌದಪ್ಪ, ನನ್ನ ಹೆಂಡತಿಯನ್ನು ನೋಡಿದ್ರೆ ತುಂಬಾ ಸಮಯ ಆಯ್ತು. ಅತ್ತಿಗೆ ಕಾಯ್ತಾ ಇದ್ದಾಳೆ. ಸರಿ ಸರಿ ಕೃಷ್ಣ, ನೀವು ಮಾತ್ರ ಅಲ್ಲ, ಪಾಂಡವರೆಲ್ಲರೂ ಕೂಡ ಇದೆಲ್ಲ ಮುಗಿದ ಮೇಲೆ ನನ್ನ ಮನೆಗೆ ಬರಬೇಕು ತೀರ್ಥ ಕುಡಿಲಿಕ್ಕೆ. ಈಗ ನಾನು ನನ್ನ ಹೆಂಡತಿಯನ್ನು ನೋಡ್ತೇನೆ.
ವ್ಯಾಮೋಹದಿಂದ ದುಷ್ಟ ದುರ್ಯೋಧನ ಸಕಲ ಜೀವರಾಶಿಗಳ ನಾಶಕ್ಕೆ ಕಾರಣನಾದ. ಭೂಮಿಯ ಮೇಲಿನ ವ್ಯಾಮೋಹದಿಂದ ಪಾಂಡವರು ತಮ್ಮ ಆಜನ್ಮ ಶತ್ರು ಎಂದು ಬಗೆದು ಪ್ರತಿ ಹಂತದಲ್ಲೂ ನಿಮ್ಮ ನಾಶ ಮಾಡಬೇಕು ಎಂದು ಎಣಿಸಿದ. ಧರ್ಮಜ, ಯಥೋ ಧರ್ಮ ತಥಾ ಜಯ ಎಂಬುದು ಮತ್ತೆ ದಿಟವಾಗಿದೆ ನೋಡು. ನಿನ್ನ ರಕ್ಷಣೆ ಇತ್ತು, ನಿನ್ನ ರಕ್ಷಾ ಕವಚದಿಂದ ನಾವು ಸುರಕ್ಷಿತರು ಸ್ವಾಮಿ. ಎಲ್ಲರಿಗೂ ಮಂಗಳವಾಗಲಿ. ಜಯ ಜಯ. ಮಂಗಳೇ